ಎಲ್ರಿಗೂ ನಮಸ್ಕಾರ. ಇದು ಆ, ಫೈನಾನ್ಸ್ ಅಥವಾ ಮೈಕ್ರೋ ಫೈನಾನ್ಸ್ ಅಥವಾ ಎನ್ ಬಿ ಎಫ್ ಸಿ ಮ್ಯಾನೇಜ್ ಮಾಡೋಕ್ಕೆ ಸಾಫ್ಟ್ವೇರ್ ಅಥವಾ ಮೊಬೈಲ್ ಅಪ್ಲಿಕೇಶನ್ದು ಒಂದು ಚಿಕ್ಕ ಡೆಮೋ ಆಗಿರುತ್ತದೆ. ಇಲ್ಲಿ ನಿಮಗೆ ಫಸ್ಟು ಇಮೇಲ್ ನೋಡ್ತಾ ಇರ್ಬೋದು. ಸೆಕೆಂಡ್ ಟೆನೆಂಟ್ ಇದು ಒಂದು ಡೆಮೋ ಅಕೌಂಟ್ ಇದೆ. ಇಲ್ಲಿ ನಿಮಗೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಏನು ಬರುತ್ತೆ ಅಂದರೆ ನಿಮ್ಮ ಬ್ಯಾಂಕ್ ಹೆಸರು, ಐ ಡಿ, ಆಮೇಲೆ ಇದು ಯು ಆರ್ ಎಲ್ ಓಪನ್ ಮಾಡೋದು. ನಿಮ್ಮದು ಮೊಬೈಲ್ ಅಥವಾ ವೆಬ್ಬಲ್ಲಿ ನೀವು ಅಥವಾ ಲ್ಯಾಪ್ಟಾಪಲ್ಲಿ ಅಥವಾ ಸಿಸ್ಟಮಲ್ಲಿ ಯಾವುದಾದ್ರೂ ನೀವು ಇದನ್ನು ಓಪನ್ ಮಾಡಿ ಆ್ಯಕ್ಸಸ್ ಮಾಡ್ಬೋದು. ಓಕೆ, ಮೊಬೈಲ್ ಅಪ್ಲಿಕೇಶನ್ ಮತ್ತು ವೆಬ್ ಅಪ್ಲಿಕೇಶನ್ ಎರಡೂ ಸಿಂಕ್ ಇರೋದ್ರಿಂದ, ಅಂದರೆ ಒಂದೇ ಸರ್ತಿ ವರ್ಕ್ ಆಗೋದ್ರಿಂದ ನೀವು ಮೊಬೈಲಲ್ಲಿ ಏನು ಆಪ್ರೇಷನ್ ಮಾಡ್ತೀರಾ ಅದು ವೆಬ್ಬಲ್ಲೂ ಕಾಣಿಸುತ್ತೆ, ವೆಬ್ಬಲ್ಲಿ ಮಾಡಿದ್ದು ಮೊಬೈಲಲ್ಲೂ ಅವೈಲೇಬಲ್ ಇರುತ್ತೆ. ಓಕೆ, ನಾನು ನಿಮಗೆ ಒಂದು ಕ್ವಿಕ್ ಡೆಮೋ ಕೊಡ್ತೀನಿ. ಅಂದರೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಇಲ್ಲಿ ಮೇಲೆ ಕ್ವಿಕ್ ಆ್ಯಕ್ಷನ್ಸ್ ಅಂತ ಇದೆ. ಅದರಲ್ಲಿ ನೀವು ಕಸ್ಟಮರ್ ಕ್ರಿಯೇಟ್ ಮಾಡ್ಬೋದು, ಕಲೆಕ್ಷನ್ ಮಾಡ್ಬೋದು, ಲೋನ್ ಕಲೆಕ್ಷನ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಮ್ಯಾನೇಜ್ ಮಾಡೋಕ್ಕೆ. ಆಮೇಲೆ ಇಲ್ಲಿ ಅಕೌಂಟ್ಸಲ್ಲಿ ನಿಮಗೆ ಪಿಗ್ಮಿ ಅಕೌಂಟ್, ಎಸ್ ಬಿ ಅಕೌಂಟ್ ಆಪ್ಷನ್ ಇದೆ. ಲೋನಲ್ಲಿ ಹೊಸ ಲೋನ್ ಕ್ರಿಯೇಟ್ ಮಾಡೋದು, ಅದನ್ನ ಕಲೆಕ್ಷನ್ ಮಾಡೋದು, ಆಮೇಲೆ ಅದರ ಕಲೆಕ್ಷನ್ ಮಾಡಿದ ರಿಪೋರ್ಟು. ಅದಾದ ನಂತರ ನಿಮ್ಮ ಫೈನಾನ್ಸ್ ಮ್ಯಾನೇಜ್ ಮಾಡುವಾಗ, ಫಾರ್ ಎಕ್ಸಾಂಪಲ್ ನೀವೇನಾದರೂ ಎಕ್ಸ್ಪೆನ್ಸಸ್ ಪೇ ಮಾಡ್ತೀರಾ, ಲೈಕ್ ರೆಂಟ್ ಪೇ ಮಾಡಿದ್ರಿ ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡಿದ್ರಿ, ಅದ್ರ ರಿಲೇಟೆಡ್ ಡೇಟಾ ಎಲ್ಲ ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ಸಲ್ಲಿ ಮ್ಯಾನೇಜ್ ಮಾಡ್ಬೋದು. ಅದಾದ ನಂತರ ಇದು ಮೇಕ್ ಕಲೆಕ್ಷನ್ ಅಥವಾ ಕಲೆಕ್ಷನ್ ರಿಪೋರ್ಟು ಪಿಗ್ಮಿ ಮತ್ತು ಎಸ್ ಬಿ ಸೀಮಿತ ಇರುತ್ತೆ. ನಿಮ್ಗೆ ಲೋನ್ ಕಲೆಕ್ಷನ್ ಇದ್ದಾಗ ಇಲ್ಲಿ ಬಂದಿರುತ್ತೆ, ಲೋನ್ ಕಲೆಕ್ಷನ್ ಅಥವಾ ಲೋನ್ ಮ್ಯಾನೇಜ್ಮೆಂಟ್ ಎಲ್ಲ ಇಲ್ಲಿ ಬಂದಿರುತ್ತೆ. ಅದಾದ ನಂತರ ಕೆಳಗಡೆ ಇದ್ರ ಜೊತೆ ಚಿಟ್ಸು ಇದೆ. ಸಪೋಸ್ ಕೆಲವೊಂದು ಕಡೆ ಚಿಟ್ಸ್ ಇರುತ್ತೆ, ಕೆಲವೊಂದು ಕಡೆ ಚಿಟ್ಸ್ ಇರಲ್ಲ. ಸೊ ಇದನ್ನು ತೆಗಿಬೋದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಆಮೇಲೆ ನಿಮಗೆ ಕಸ್ಟಮರ್ ಆಪ್ಷನ್ ಇದೆ. ಆಮೇಲೆ ಕಸ್ಟಮರ್ ಬಂದ ನಂತರ ಅವ್ರಿಗೆ ಅಪ್ಲೋಡ್ ಮಾಡೋ ಥರ ಇಲ್ಲಿ ಕಸ್ಟಮರ್ ಫೋಟೋ ಆಮೇಲೆ ಸಿಗ್ನೇಚರ್ ಅಪ್ಲೋಡ್ ಮಾಡೋ ಥರ ಆಪ್ಷನ್ ಇದೆ. ಸೊ ಅದನ್ನು ಯೂಸ್ ಮಾಡ್ಕೋಬೋದು. ಅದಾದ ನಂತರ ನಿಮಗೆ ಅಕೌಂಟ್ ರಿಪೋರ್ಟ್ ಅಂತ ಬರುತ್ತೆ. ಇಲ್ಲಿ ನಿಮಗೆ ಬ್ಯಾಲೆನ್ಸ್ ಶೀಟು, ಪ್ರಾಫಿಟ್ ಆ್ಯಂಡ್ ಲಾಸು, ಡೇ ಬುಕ್ಕು, ಕ್ಯಾಶ್ ಬುಕ್ಕು ಅವೆಲ್ಲ ಸಿಗುತ್ತೆ. ಸೊ ಈಗ ಕ್ವಿಕ್ಕಾಗಿ ಒಂದು ಡೆಮೋ ತೋರಿಸೋದಾದರೆ, ಇದು ಈಗ ತೋರಿಸ್ತಾ ಇರೋದು ಮೊಬೈಲ್ ಅಪ್ಲಿಕೇಶನ್ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ. ಅದ್ರ ರಿಲೇಟೆಡ್ಡು ನೀವು ವೆಬ್ಬಲ್ಲಿ ಅಥವಾ ಸಿಸ್ಟಮಲ್ಲಿ ಯಾವ ರೀತಿ ಆಕ್ಸೆಸ್ ಮಾಡ್ಬೋದು ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದೀನಿ. ಓಕೆನಾ? ಸೊ ಈಗಾಗಲೇ ಈ ಫೈನಾನ್ಸ್ ಅಥವಾ ಮೈಕ್ರೋ ಫೈನಾನ್ಸ್ಗೆ ಇಬ್ಬರು ಜನ ಕಸ್ಟಮರ್ ಇದ್ದಾರೆ. ಓಕೆನಾ? ಇನ್ನೊಂದು ಕಸ್ಟಮರ್ ಕ್ರಿಯೇಟ್ ಮಾಡ್ಬೇಕಂದಾಗ ನಾನು ಇಲ್ಲಿ ನ್ಯೂ ಅಕೌಂಟ್ ಅಂತ ಕ್ರಿಯೇಟ್ ಮಾಡ್ತೀನಿ. ಓಕೆನಾ? ಇದು ಆ್ಯಪಲ್ಲಿ ಮಾಡುವಾಗ ನ್ಯೂ ಅಕೌಂಟ್ ಅಂತ ಕ್ರಿಯೇಟ್ ಮಾಡಿಬಿಟ್ಟು ಓಕೆ, ಸೊ ಈ ರೀತಿ ಮಾಡಿ ನಾವಿಲ್ಲಿ ಆಪ್ಷನ್ನಲ್ಲಿ ಇವು ಮೇಲಿಂದು ಇದಕ್ಕೆ ರಿಜಿನಲ್ ನೇಮ್ ಅಂತ ಇದೆ. ಇಲ್ಲಿ ಬೇಕಾದ್ರೆ ನಾವು ಕನ್ನಡದಲ್ಲೂ ಹಾಕ್ಬೋದು ನೇಮು. ಅದಾದ ನಂತರ ಅಡ್ರೆಸ್ಸು, ಸಿಟಿ, ಸ್ಟೇಟು ಇವೆಲ್ಲ ಇದೆ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ತೊಗೊಳ್ಳೋಂಥ ಆಪ್ಷನ್ ಇದೆ. ಇಲ್ಲಿ ಸೇವ್ ಕಸ್ಟಮರ್ ಅಂತ ಕ್ಲಿಕ್ ಮಾಡ್ತೀರ ಅಂದರೆ ನಿಮಗೆ ಕಸ್ಟಮರ್ ಸೇವ್ ಆಯಿತು. ಓಕೆನಾ? ಈಗ ನೀವು ಏನು ಮಾಡ್ಬೋದು, ಇಲ್ಲಿ ಆಲ್ ಕಸ್ಟಮರ್ ಅಂತ ನಾವು ಮೊಬೈಲಲ್ಲಿ ಕಸ್ಟಮರ್ ಕ್ಲಿಕ್ ಮಾಡಿದಾಗ ಈಗ ಜಸ್ಟ್ ಕ್ರಿಯೇಟ್ ಮಾಡಿದ್ದು ಶ್ರೀಧರ್ ಕೋವ್ಯಾಕ್ಸ್ ಅಂತ ಅದು ಬಂದಿದೆ. ಅದೇ ರೀತಿ ನಾವು ಇಲ್ಲಿ ವೆಬ್ಬಲ್ಲಿ ರಿಫ್ರೆಶ್ ಮಾಡಿದ್ವಿ ಅಂದರೆ ಇಲ್ಲೂ ಬಂದಿರುತ್ತೆ. ಸೊ ಇದಕ್ಕೆ ಹೇಳಿದ ನಾನು ಎರಡು ಸಿಂಕ್ ಇರುತ್ತೆ, ಅಟ್ ದ ಸೇಮ್ ಟೈಮ್ ವರ್ಕ್ ಆಗುತ್ತೆ ಅಂತ. ಓಕೆನಾ? ಅದಾದ ನಂತರ ಈಗ ನಮಗೆ ಒಂದು ಕಸ್ಟಮರ್ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ನನಗೀಗ ಅವ್ರದ್ದು ಆ ಕಸ್ಟಮರ್ಗೆ ಲೋನ್ ಮಾಡೋದಿದ್ರೆ ಡೈರೆಕ್ಟ್ ನ್ಯೂ ಲೋನ್ ಅಂತ ಬರ್ತೀನಿ. ಅಲ್ಲಿ ಕಸ್ಟಮರ್ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಮೇಲೆ ಅದು ಹೆಸರು ಬಂದಿರುತ್ತೆ, ಪರ್ಸನಲ್ ಲೋನ್ ಅಮೌಂಟು. ಫಾರ್ ಎಕ್ಸಾಂಪಲ್ ಒಂದು 25,000 ಪೇ ಕೊಡ್ತಾಯಿದ್ದೀವಿ ಅಂತ ಅಂದರೆ, ಸೊ ಯಾವತ್ತು ಡೇಟು, ಡಿಸ್ಬರ್ಸ್ಮೆಂಟ್ ಡೇಟು ಫ್ಯೂಚರ್ ಇರ್ಬೋದು. ಆಮೇಲೆ ಬ್ಯಾಕ್ ಡೇಟ್ ಎಂಟ್ರಿ ಅಂದರೆ ಪಾಸ್ಟ್ದು ಎಂಟ್ರಿ ಮಾಡ್ಕೊಳ್ಳೋಕೆ ಆಪ್ಷನ್ ಇದೆ ಇಲ್ಲಿ. ಇದು ಲೋನ್ ಇಂಟ್ರೆಸ್ಟು, ಟೆನ್ಯೂರ್ ಇವೆಲ್ಲ ಏನಂದರೆ ಕಾನ್ಫಿಗರೇಷನ್, ಒನ್ ಟೈಮ್ ಕಾನ್ಫಿಗರೇಷನ್. ಈಗ 12% ತೊಗೊಳ್ತಾ ಇದೆ, ಬಟ್ ನೀವು 18 ಅಥವಾ ಆ ರೀತಿ ಮಾಡೋದಿದ್ರೆ ಅಥವಾ 16, 15 ಆ ರೀತಿ ಆಪ್ಷನು ಇದೆ ಇಲ್ಲಿ. ಓಕೆನಾ? ಇಲ್ಲಿ ನಿಮಗೆ ಕ್ಯಾಲ್ಕುಲೇಷನಲ್ಲಿ 2 ಟೈಪ್ ಇದೆ, ರೆಡ್ಯೂಸಿಂಗು, ಫ್ಲ್ಯಾಟ್ ಅಂತ. ಫ್ಲ್ಯಾಟ್ ಇದ್ದಾಗ ನೀವು ಇಂಟ್ರೆಸ್ಟು ಫಿಕ್ಸ್ ಇರುತ್ತೆ, ಹೌದಾ? ಸೊ ಫಿಕ್ಸ್ ಇದ್ದದನ್ನು ನೀವು ಡಿಡಕ್ಟ್ ಮಾಡ್ಕೋಬೋದು ಅಡ್ವಾನ್ಸ್ ಆಗಿ. ಫಾರ್ ಎಕ್ಸಾಂಪಲ್ ಏನಂದರೆ, ಈಗ ನಾನೊಂದು 25,000 ಕೊಟ್ಟಿದ್ದೀನಿ, ಒಂದು 10% ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಅಂದಾಗ 2,500 ಕಟ್ ಆಗಬೇಕಾಗುತ್ತೆ. ಓಕೆನಾ? ಇದು 100 ಡೇಸ್ಗೆ. ಓಕೆ, ನಾನು ಬೇಕಂದ್ರೆ ಅದನ್ನು ಮಂತು, ವೀಕು ಅಥವಾ ಇಯರು ಅದು ಆ ರೀತಿಯೂ ಕೊಡ್ಬೋದು. ಓಕೆನಾ? ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಂದರೆ ಇಲ್ಲಿ ತೋರಿಸ್ತಾ ಇದೆ ಕಸ್ಟಮರ್ ರಿಸೀವ್ಸ್ ಲೋನ್ ಅಮೌಂಟ್ ಮೈನಸ್ ಟೋಟಲ್ ಫ್ಲ್ಯಾಟ್ ಇಂಟ್ರೆಸ್ಟ್. ಈಗ ಒಂದು 2,500 ಆಗುತ್ತಂದರೆ
25,000ದಲ್ಲಿ 2,500 ಮೈನಸ್ ಆಗಿ ಅಷ್ಟೇ ನೀವು ಕೊಡಬೇಕು. 22,500 ಕೊಡಬೇಕಾಗತ್ತೆ. 2,500 ಬಟ್ ಅವ್ರು ಪೇ ಮಾಡೋದು ಕಂಪ್ಲೀಟ್ 25,000ಕ್ಕೆ ಲೋನ್ ಅಮೌಂಟ್ ಇಂಟ್ರೆಸ್ಟ್ ಇದು ಅಮೌಂಟನ್ನು ಡೈಲಿ ಅಥವಾ ವೀಕ್ಲಿ ಅಥವಾ ಇಂಟ್ರೆಸ್ಟ್ ಮಂತ್ಲಿ ಪೇ ಮಾಡ್ತಾ ಹೋಗ್ತಾರೆ. ಓಕೆನಾ. ಸೊ ಇಲ್ಲಿ ಲೋನ್ ಕ್ರಿಯೇಟ್ ಆಯಿತು. ಇದು ಪಿಗ್ಮಿ ಅಪ್ಲಿಕೇಶನಲ್ಲೂ ನೀವು ಏನು ಮಾಡ್ಬೋದು, ಆಲ್ ಲೋನ್ಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಬಂದಿರುತ್ತೆ ಲೋನ್ಸು, ಅದು ಡೇಟು, ಎಷ್ಟು ಕೊಟ್ರಿ, ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ, ಪೇಡ್ ಇಂಟ್ರೆಸ್ಟು. ಈಗ ನೋಡಿ ಅಡ್ವಾನ್ಸ್ ಇಂಟ್ರೆಸ್ಟ್ 2,500 ಕಟ್ ಮಾಡ್ಕೊಂಡಿದ್ದೀವಿ, ಅದು ತೋರಿಸ್ತಾ ಇದೆ. ಲೋನ್ ಇನ್ಫಾರ್ಮೇಷನು, ಇಂಪಾರ್ಟೆಂಟ್ ಡೇಟ್ಸು. ಓಕೆನಾ. ಅದೇ ರೀತಿ ನೀವು ವೆಬ್ಬಲ್ಲಿ ಬಂದರೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಈ ಕಸ್ಟಮರ್ ಓಪನ್ ಮಾಡಿದೆ ಅಂದರೆ ಬೈ ಡಿಫಾಲ್ಟ್ ಎನಿ ಕಸ್ಟಮರ್ ಅದನ್ನು ಓಪನ್ ಮಾಡಿದಾಗ ಆ ಕಸ್ಟಮರ್ದು ಬೇಸಿಕ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅದ್ರ ಜೊತೆಗೆ ಅವ್ರ ಲೋನ್ಸು, ಅಕೌಂಟ್ಸು ಅಥವಾ ಅವ್ರ ಡಾಕ್ಯುಮೆಂಟ್ಸ್ ಏನೇನಿದೆ ಎಲ್ಲನೂ ಒಂದೇ ಕಡೆ ಓಪನ್ ಆಗೋದ್ರಿಂದ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಓಕೆನಾ. ಇಲ್ಲಿ ಕಸ್ಟಮರ್ ಲೋನಲ್ಲಿ ನಾವು ಈ ಕ್ರಿಯೇಟ್ ಮಾಡಿದ್ದು PL 000002 ಅಂತ ಇದೆ. ಓಕೆನಾ. 100 ಡೇಸ್ಗೆ ರೇಟ್ ಆಫ್ ಇಂಟ್ರೆಸ್ಟು. ಇದನ್ನು ಓಪನ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ಮತ್ತು ಅಗೇನ್ ಅಲ್ಲಿ ಲೋನ್ ಏನು ಮಾಡಿದ್ವಲ್ಲ ಲೋನ್ ಡೀಟೇಲ್ಸು ಬಂದಿರುತ್ತೆ ಇಲ್ಲಿ. ಸೊ ಪರ್ಸನಲ್ ಲೋನ್ ಇದೆ, ಡಿಸ್ಬರ್ಸ್ಮೆಂಟ್ ಎಷ್ಟಾಯಿತು, 2,500 ಡೈರೆಕ್ಟ್ ಆಗಿದೆ, 22,500 ರೂಪಾಯಿ ಕೊಟ್ಟಿದ್ದೀವಿ. ಸೊ ಈ ರೀತಿಯಲ್ಲಿ ಆಪ್ಷನ್ ಇದೆ. ಅದಾದ ನಂತರ ಇಲ್ಲಿ ಕಸ್ಟಮರ್ ಡೀಟೇಲ್ಸ್, ಯಾವ ಕಸ್ಟಮರ್ದು ಅವ್ರ ಡೀಟೇಲ್ಸ್, ಫೋಟೋ ಆ್ಯಡ್ ಮಾಡಿದರೆ ಫೋಟೋ ಕೂಡ ಬರುತ್ತೆ, ಲೋನ್ ಡೀಟೇಲ್ಸು. ಆಮೇಲೆ EMI ಶೆಡ್ಯೂಲ್ ಬರುತ್ತೆ, ನಿಮಗೆ ಯಾವತ್ತಿನ ಎಷ್ಟು ಕಟ್ಟಬೇಕು ಅವರು. ಅದಾದ ಡಾಕ್ಯುಮೆಂಟ್ಸ್ ಯಾವ್ದು ಅಟ್ಯಾಚ್ ಮಾಡಿದ್ರೆ ಇಲ್ಲಿ ಬರುತ್ತೆ ಪೇಮೆಂಟ್ಸು. ಈಗಾಗಲೇ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ 25,000 ಡಿಸ್ಪರ್ಸ್ ಆಗಿದೆ ಅಂತ ನ್ಯಾರೇಷನ್ ಕ್ರಿಯೇಟ್ ಆಗಿದೆ. ಓಕೆನಾ. ಸೊ ಹೀಗೆ ಒನ್ ಬೈ ಒನ್ ನಿಮಗೆ ಏನೇನು ಇನ್ಫಾರ್ಮೇಷನ್ ಬೇಕಾಗುತ್ತಲ್ಲ ಅದೆಲ್ಲ ಇಲ್ಲಿ ನಿಮಗೆ ವೆಬ್ಬಲ್ಲೂ ಸಿಗುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮೊಬೈಲಲ್ಲೂ ಸಿಗುತ್ತೆ. ಓಕೆ, ಇದು ಆಯಿತು ಕಸ್ಟಮರು. ಆಮೇಲೆ ಲೋನ್ ಕ್ರಿಯೇಟ್ ಮಾಡೋದು. ಇವನ್ ನಾವು ಮೊಬೈಲು ನಾನು ಆಗಲೇ ತೋರಿಸ್ತಿದ್ದೆ. ಸೊ ಇದು ಲೋನ್ ಆಯಿತು. ಈಗ ನಮಗೆ ಲೋನ್ ಕಲೆಕ್ಷನ್ ಮೊಬೈಲಲ್ಲೇ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಏನು ಮಾಡೋದು ಅಂದರೆ ಜಸ್ಟ್ ಲೋನ್ ಕಲೆಕ್ಷನ್, ಲೋನ್ಸ್ ಸೆಕ್ಷನಲ್ಲಿ ಲೋನ್ ಕಲೆಕ್ಷನ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಎಕ್ಸಿಸ್ಟಿಂಗ್ ಆ್ಯಕ್ಟಿವ್ ಲೋನ್ಸ್ ಬರುತ್ತೆ. ಇಲ್ಲಿ ನಾವು ಬೇಕಾದ್ರೆ ಸರ್ಚ್ ಮಾಡ್ಬೋದು ಹೆಸರು, ಮೊಬೈಲ್ ನಂಬರು ಅಥವಾ ಲೋನ್ ID ಮೇಲೆ. ಇಲ್ಲಾಂದರೆ ಜಸ್ಟ್ ಈಗ ಒಂದಿದೆ ಅಲ್ವಾ, ಇಲ್ಲಿ ಟ್ಯಾಬ್ ಮಾಡಿದಾಗ ಸೊ ಅವ್ರದ್ದು 250 ರೂಪಾಯಿ EMI ಇದೆ. ಸೊ ನಾವು ಕಲೆಕ್ಟ್ ಪೇಮೆಂಟ್ ಅಂದಾಗ ಇಲ್ಲಿ ನಾವು ವಾಪಸ್ ವೆಬ್ಗೆ ಹೋಗಿ ನೋಡಿದ್ವಿ ಅಂದರೆ ಅವ್ರದ್ದು 250 ರೂಪೀಸ್ ಕಲೆಕ್ಟ್ ಆಗಿದೆ ಅಂತ ಬಂದಿದೆ ಅಲ್ವಾ. ಸೊ ಇಲ್ಲಿ EMI ಶೆಡ್ಯೂಲ್ ನೋಡಿದ್ರು ಸೊ 250 ಪೇಮೆಂಟ್ ಆಗಿದೆ ಅವ್ರಿಗೆ. ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಅವ್ರ SMS ಹೋಗಿದೆ. ಇದು ಕಸ್ಟಮರ್ಗೆ SMS ಹೋಗುತ್ತೆ ಈ ರೀತಿ, ಲೋನ್ ಅಕೌಂಟ್ ನಂಬರು, ಎಷ್ಟು ಕಟ್ಟಿದ್ದಾರೆ ಅವರು, ಯಾವತ್ತು ಕಟ್ಟಿದ್ದಾರೆ, ಇನ್ನು ಬ್ಯಾಲೆನ್ಸ್ ಏನು ಉಳಿತು. ಓಕೆನಾ. ಇದು ಸೆಕೆಂಡ್ ಟೆನೆಂಟ್ ಟೆಸ್ಟ್ ಅನ್ನೋದು ನಿಮ್ಮ ಬ್ಯಾಂಕ್ ಅಥವಾ ಫೈನಾನ್ಸ್ ಹೆಸರಾಗುತ್ತೆ. ಅವ್ರಿಗೆ ಒಂದು ಲಿಂಕ್ ಹೋಗುತ್ತೆ. ಸೊ ಈ ರೀತಿ ಲಿಂಕ್ ಹೋದಾಗ ಕಸ್ಟಮರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಡೀಟೇಲ್ ಓಪನ್ ಆಗುತ್ತೆ ಇಲ್ಲಿ. ಓಕೆನಾ. ಸೊ ಈ ರೀತಿ ಈಗ ಫಾರ್ ಎಕ್ಸಾಂಪಲ್ ಆಗಲೇ ಅಂದರೆ ರಿಯಲ್ ಟೈಮ್ ಸಿಂಕ್ ಆಗಿರುತ್ತೆ. ಇವಾಗ ತೋರಿಸ್ತಾ ಇದೆ ಇಲ್ಲಿ 24,750. ಓಕೆನಾ. ಈಗ ನಮ್ಗೆ ಇನ್ನೊಂದು ಸತಿ ಏನಂದರೆ ಫಾರ್ ಎಕ್ಸಾಂಪಲ್ ನಾನು ಅದೇ ಲೋನನ್ನು ಈಗ ಏನು ಮಾಡ್ತೀನಿ, ಕೆಲವೊಂದು ಸತಿ ನನ್ನ ಹತ್ರ 200 ಇಲ್ಲ. ಓಕೆನಾ. 300 ಇದೆ ಅಂತ ತಿಳ್ಕೊಳ್ಳಿ. ಸೊ 300 ಮಾಡಿದಾಗ ವಾಟ್ಸಪ್ ಕಳಿಸ್ತೀನಿ ನಾನು ಈ ಸಲ. ಕಲೆಕ್ಟ್ ಪೇಮೆಂಟ್ ಅಂದಾಗ ಇದೇನಾಗುತ್ತೆ, ಇಲ್ಲಿ ರಿಫ್ರೆಶ್ ಮಾಡಿದಾಗ ಇದೊಂದು EMI ಕಂಪ್ಲೀಟ್ ಆಯಿತು. ಓಕೆನಾ. ನೆಕ್ಸ್ಟ್ EMI ಕಂಪ್ಲೀಟ್ ಆಗೋಕ್ಕೆ ಇನ್ನೂ 200 ರೂಪಾಯಿ ಪೇ ಮಾಡಿದ್ರೆ ಇದು ನೆಕ್ಸ್ಟ್ EMI ಕಂಪ್ಲೀಟ್ ಆಗುತ್ತೆ, ಅಂದರೆ 50 ರೂಪಾಯಿ ಎಕ್ಸ್ಟ್ರಾ ಇದೆ ಅಂದಂಗೆ. ಸೊ 250 ಬದಲು ನಾನು 300 ಕಟ್ಟಿದಾಗ ಇಟ್ ಈಸ್ ಶಾರ್ಟ್ ವಿತ್ 200 ಅಂತ ಆಗುತ್ತೆ. ಓಕೆನಾ. ಸೊ ಇದು ಲೋನ್ ಡೀಟೇಲ್ಸ್ ಆಯಿತು. ಅದೇ ರೀತಿ ನಿಮಗೆ ನಾರ್ಮಲಾಗಿ ಯಾವುದೇ ಪಿಗ್ಮಿ ಆಗಲಿ SB ಅಕೌಂಟ್ ಆಗಲಿ ಇಲ್ಲಿ ಕ್ರಿಯೇಟ್ ಮಾಡುವಾಗ ಇದೇ ಸೇಮ್ ಕಸ್ಟಮರ್ದು ಒಂದು ಪಿಗ್ಮಿ ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ. ಜಸ್ಟ್ ಏನು ಮಾಡೋದು ಅಂದರೆ ಇಲ್ಲಿ ನೀವು ಪಿಗ್ಮಿ ಅಕೌಂಟ್ ಅಂತ ಕ್ಲಿಕ್ ಮಾಡಿ ಸೆಲೆಕ್ಟ್ ಬೈ ನೇಮ್ ಮಾಡಿ ಅವ್ರ ಅಕೌಂಟ್ ಹೆಸರು ಸೆಲೆಕ್ಟ್ ಮಾಡಿಕೊಂಡು ಓಪನಿಂಗ್ ಬ್ಯಾಲೆನ್ಸ್ ಹಾಕ್ಬೋದಾ, ತೊಗೊಳ್ಬೋದು, ಬಿಡ್ಲೂಬೋದು, ಅದು ನಿಮ್ಮ ಮೇಲೆ ಡಿಪೆಂಡು. ಓಕೆನಾ. ತೊಗೊಂಡ್ರೆ ಅಂದರೆ ಅದನ್ನು ಆ್ಯಸ್ ಅ ಕಲೆಕ್ಷನ್ ಅಂತ ಯೂಸ್ ಮಾಡೋದಿದ್ರೆ
ಇದು ಮಾರ್ಕ್ ಆ್ಯಸ್ ಕಲೆಕ್ಷನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲ ಬೇಡ ಜೀರೋ ಅಂತಂದರೆ ಅದನ್ನು ಖಾಲಿ ಬಿಟ್ಟು ನಡೆಯುತ್ತೆ. ಓಕೆ, ಈಗ ಒಂದೇ ಮ್ಯಾನೇಜರ್ ಇದ್ದಾರೆ ಅಂದರೆ ಆ್ಯಸ್ ಅ ಮ್ಯಾನೇಜರ್ ನಾನು ಲಾಗಿನ್ ಆಗಿಲ್ಲ. ಸೊ ಅದ್ರ ಸಲುವಾಗಿ ಇಲ್ಲಿ ಒಂದೇ ಮ್ಯಾನೇಜರ್ ಬರ್ತಾಯಿದೆ. ಮಲ್ಟಿಪಲ್ ಏಜೆಂಟ್ಸ್ ಇದ್ದಾಗ ಮ್ಯಾನೇಜರ್ ಕೂಡ ಅದನ್ನು ಅಸೈನ್ ಮಾಡ್ಬೋದು ಬೇರೆಯವರು. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ₹500 ಅಂತ ಓಪನಿಂಗ್ ಅಮೌಂಟ್ ಹಾಕಿ ಇದನ್ನು ಆ್ಯಸ್ ಅ ಕಲೆಕ್ಷನ್ ಅಂತ ಕೊಡ್ತೀನಿ. ಓಕೆ, ಕ್ರಿಯೇಟ್ ಬಿಗ್ಮಿ ಅಕೌಂಟ್ ಅಂದಾಗ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅಕೌಂಟ್ ಕ್ರಿಯೇಟ್ ಆದ ನಂತರ ಅಲ್ಲಿ ಕಲೆಕ್ಷನ್ನು ಆಗಿರುತ್ತೆ. ಆ ಅಕೌಂಟ್ ಆಗಿನಷ್ಟು ಕಲೆಕ್ಷನ್ ಬಿದ್ದಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಕಲೆಕ್ಷನ್ ರಿಪೋರ್ಟ್ ಅಂತ ಓಪನ್ ಮಾಡಿದಾಗ ಸೊ ಇಲ್ಲಿ ಶ್ರೀಧರ್ ಪ್ರೋವೈನ್ಸ್ ಅಂತ ಇದೆಯಲ್ಲ, ಅದಕ್ಕೆ ₹500 ಬಂದಿದೆ. ಅದೇ ರೀತಿ ಈಗ ನಮಗೇನು ಆಪ್ಷನ್ ಇದೆ ಅಂದರೆ ಇಲ್ಲಿ ಇನ್ನೊಂದು ಸತಿ ನಾವು SMS ಕಳಿಸೋದು ಅಥವಾ ವಾಟ್ಸಪ್ ಕಳಿಸೋದಿದ್ರೆ ಈ ಆಪ್ಷನ್ ಸೇವ್ ಯೂಸ್ ಮಾಡ್ಬೋದು. ಅದನ್ನು ನಾವು ರಿಸಿಪ್ಟ್ ಕನೆಕ್ಟ್ ಮಾಡಿ ಥರ್ಮಲ್ ಪ್ರಿಂಟರ್ ಕನೆಕ್ಟ್ ಮಾಡಿ ರಿಸಿಪ್ಟ್ ಕೊಡೋ ಆಪ್ಷನ್ ಇದೆ, ಅದಕ್ಕೆ ಇದು ಮಾಡ್ಬೋದು. ಇಲ್ಲ ನಾವು ಎಡಿಟು ಡಿಲೀಟ್ ಮಾಡ್ತೀವಿ ಅಂತಂದರೆ ಆ್ಯಸ್ ಅ ಮ್ಯಾನೇಜರ್ ಒಬ್ಬನೇ ಮ್ಯಾನೇಜರ್ ಇರೋದ್ರಿಂದ ನಾನು ಇದನ್ನು ಎಡಿಟು ಮಾಡ್ಬೋದು, ಆಮೇಲೆ ಡಿಲೀಟ್ ಮಾಡೋಕ್ಕೂ ಆಪ್ಷನ್ ಇದೆ. ಓಕೆನಾ, ಇದು ಪಿಗ್ಮಿದಾಯಿತು. ಸೊ ಇದೇ ರೀತಿ ನಮಗೆ ಈಗ ಇನ್ಕಮ್ ಅಥವಾ ಏನೋ ಪೇಮೆಂಟ್ ಮ್ಯಾನೇಜ್ ಮಾಡೋದಿದೆ ನಮಗೆ. ಓಕೆನಾ, ಪೇಮೆಂಟ್ ಈಗ ಯಾವ ರೀತಿ ಅಂದರೆ ನಾನು ಕ್ಯಾಶಲ್ಲಿ ಒಂದು ಪೇಮೆಂಟ್ ಮಾಡ್ತೀನಿ. ಏನು ಮಾಡ್ತೀನಿ, ನಾನು ಒಂದು ರೆಂಟ್ ಪೇ ಮಾಡ್ತೀನಿ. ಓಕೆನಾ, ಎಷ್ಟೊಂದು ₹5,000 ರೆಂಟ್ ಇರ್ತದೆ ಕೂಡ. ರೆಂಟ್ ಫಾರ್ ಜುಲೈ. ಓಕೆ, ಈ ರೀತಿ ರಿಮಾರ್ಕ್ ಹಾಕಿ. ಓಕೆ, ಸೊ ಐ ಡು ನಾಟ್ ಹ್ಯಾವ್ ದ ಪರ್ಮಿಷನ್ ಆ್ಯಸ್ ಆಫ್ ನೌ. ಓಕೆ, ಆ ರೀತಿ ಮಾಡಿದ್ರೆ ಇಲ್ಲಿ ನಮಗೆ ರಿಪೋರ್ಟ್ಸಲ್ಲಿ ಬರುತ್ತೆ ಇದು. ಈಗ ನೋಡಿ, ಡೇ ಬುಕ್ ಅಂತ ನೋಡಿದ್ವಿ ಅಂದರೆ ನಾವೇನು ಮಾಡ್ತೀವಿ, ಆಗಲೇ ಫಸ್ಟು ಪರ್ಸನಲ್ ಲೋನಲ್ಲಿ 25,000 ಲೋನ್ ಕೊಟ್ವಿ. ಅದ ನಂತರ ಒಂದು ಸರ್ತಿ $250 ಪೇ ಮಾಡಿದ್ವಿ, ಒಂದು ಸರ್ತಿ $300 ಪೇ ಮಾಡಿದ್ವಿ. ಅದೇ ರೀತಿ ಸೇಮು ಮೆಂಬರ್ ಇಂಟ್ರೆಸ್ಟು ₹2,500 ಮೆಂಬರ್ ಇಂಟ್ರೆಸ್ಟ್ ಪೇ ಮಾಡಿದ್ರು. ಓಕೆ, ಲೋನ್ ಕೊಡುವಾಗ. ಅದೇ ರೀತಿ ನಾವಿಲ್ಲಿ ರಿಪೋರ್ಟ್ಸಲ್ಲಿ ಬಂದಾಗ ಇವೆಲ್ಲ ರಿಪೋರ್ಟ್ಸ್ ಏನು ನೋಡ್ತಾ ಇದ್ದೀರಲ್ಲ, ಇವು ಲೈವ್ ಒನ್ ಬೈ ಒನ್ ಅಲ್ಲೇನು ಡಿಲೇ ಇರಲ್ಲ, ವಿತಿನ್ ಅ ಸೆಕೆಂಡಲ್ಲಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವು ಮತ್ತೊಮ್ಮೆ ಬರಿಬೇಕು ಅಥವಾ ಇನ್ನೊಂದು ಸರ್ತಿ ನೀವು ಅದನ್ನು ಓಪನ್ ಮಾಡಬೇಕು, ಆ ರೀತಿ ಏನೂ ಇರಲ್ಲ. ಜಸ್ಟ್ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತ ಕ್ಲಿಕ್ ಮಾಡಿದ್ರೆ ಇದು ಜನ್ರೇಟ್ ಹಾಕ್ಕೊಂಡು ಹೋಗುತ್ತೆ. ಓಕೆನಾ, ಸೊ ಇದು ಈ ಕಡೆದು ನೀವು ನೋಡ್ತಾ ಇರ್ಬೋದು. ಇವೆಲ್ಲ ಬ್ಯಾಲೆನ್ಸ್ ಶೀಟ್ಸು ಅಥವಾ ಡೇ ಬುಕ್ ಎಲ್ಲ ಇಂಡಿವಿಜುವಲ್ ಬ್ರ್ಯಾಂಚ್ ವೈಸು. ನಮ್ಮ ಅಪ್ಲಿಕೇಶನ್ನು ಮಲ್ಟಿಪಲ್ ಬ್ರ್ಯಾಂಚ್ಗೂ ಸಪೋರ್ಟ್ ಆಗುತ್ತೆ. ಸೊ ಯಾವಾಗ ಮಲ್ಟಿಪಲ್ ಬ್ಯಾಂಕ್ ಸಪೋರ್ಟ್ ಆಗುವಾಗ ಕನ್ಸಾಲಿಡೇಟೆಡ್ ಅಂತಂದರೆ ಎಲ್ಲ ಬ್ರ್ಯಾಂಚಿದು ಸೇರಿ ಒಂದೇ ರಿಪೋರ್ಟಲ್ಲಿ ಬರುತ್ತೆ. ಸೊ ಈ ರೀತಿ ಆಪ್ಷನ್ ಎಲ್ಲ ಇದೆ ನಮ್ಮಲ್ಲಿ. ಓಕೆನಾ, ಈಗ ನೀವು ಲೆಫ್ಟ್ ಸೈಡಲ್ಲಿ ನೋಡಿರ್ಬೋದು, ಇದು ಕಸ್ಟಮರ್ಸ್ ಆಯಿತು, ಚಿಟ್ಸ್ ಆಯಿತು, ಸೇವಿಂಗ್ ಎಫ್ ಡಿ ಅಕೌಂಟು. ಮೊಬೈಲ್ ಅಪ್ಲಿಕೇಶನಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಕಾಣಿಸುತ್ತೆ.